ಎಲ್ಲ ಕಸ್ಟಮರ್ ದೇವರುಗಳಿಗೆ ನಮಸ್ಕಾರ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಇತ್ತೀಚೆಗೆ ಎಲ್ಲರೂ ಕೇಳ್ತಾರೆ ರಾಯಚೂರಾಗ ಏನಾಗೈತೆ ಅಂತೇಳಿ. ದರ್ವೇಶ್ ಗ್ರೂಪ್ ಅಂತ ಎಲ್ಲಿಂದನೋ ಬಂದು ಒಂದು 20 ಲಕ್ಷ ಕೊಟ್ಟು ಆಫೀಸ್ ಮಾಡಿ ಅದರಲ್ಲಿ ಒಂದು 4-5 ಜನ ಕೆಲಸ ಕಟ್ಕೊಂಡು ಒಂದು 20-25 ಜನ ಇರ್ಬೋದು. ಆಫೀಸ್ ಉದ್ದೇಶ ಏನು? 12% ಬಡ್ಡಿ, ಕೆಲವೊಬ್ಬರಿಗೆ 15% ಬಡ್ಡಿ, ಹಿಂಗೆ ಮಾಡಿ ಸುಮಾರು 1 ವರ್ಷನೋ 2 ವರ್ಷನೋ ಕಂಟಿನ್ಯೂ ನಡೆಸಿ ಜನರಿಗೆಲ್ಲ ಫುಲ್ಲು ತಾವೇ ಅಡ್ವರ್ಟೈಸ್ಮೆಂಟ್ ಬರಂಗೆ. ಈಗ 1 ಲಕ್ಷ ಸ್ಟಾರ್ಟಿಂಗ್ ಯಾರು ಹಾಕಂದ್ರೆ ಹಾಕ್ಬಿಡಲ್ಲ ಪಟ್ಟಣಾಗ, ಏನು ಎತ್ತ ಹೆಂಗಂತ ವಿಚಾರ ಮಾಡ್ತಾರೆ. ಫಸ್ಟ್ ಅದಕ್ಕೆ ಅವರಿಗೆ ನಂಬಿಕೆ ಬರಲಂತಲೇ ಒಂದು ಒಳ್ಳೆ ಆಫೀಸ್ ಮಾಡೋದು. ಆಫೀಸ್ ನೋಡಿದ್ರೆ ಇಂಥ ದೊಡ್ಡ ಆಫೀಸ್ ಮಾಡ್ಯಾರ, ನಮ್ದೆಲ್ಲ 1 ಲಕ್ಷ 2 ಲಕ್ಷ 2 ಲಕ್ಷ ಹಾಕ್ಬಿಡ್ಬೋದು ಏನು ಅಂತ. ನಿಮಗೆ 1 ಲಕ್ಷ ರೂಪಾಯಿ ಹಾಸ್ಕೊಂಡು ನಿಮ್ಗೊಂದು ಸ್ವಲ್ಪ ದಿನ ಬಡ್ಡಿ ಕೊಟ್ಟು ನೀವೇ ಹೇಳ್ಬಿಡ್ತೀರಿ, 100 ಮಂದಿಗೆ ಹೇಳ್ಬಿಡ್ತೀರಿ. ಅದೇ ಅಡ್ವರ್ಟೈಸ್ಮೆಂಟ್. ನೀವು 100 ಮಂದಿಗೆ ಹೇಳಿ ನೀವು 100 ಮಂದಿನ ಕರ್ಕೊಂಬಂದು ಹಾಕ್ಸ್ತೀರಿ. 100 ಮಂದಿ 1 ಲಕ್ಷ ಅಂತಂದ್ರೆ 1 ಕೋಟಿ ರೂಪಾಯಿ ಆಯಿತು. ಆ 100 ಮಂದಿ ವಿಚಾರ ಮಾಡಿರಿ ನೀವು. ನೆಕ್ಸ್ಟ್ ಯಾರೋ ಒಬ್ಬ ವ್ಯಕ್ತಿ ಬಂದು 12 ಸಾವಿರ ರೂಪಾಯಿ, ಲಕ್ಷಕ್ಕೆ 12 ಸಾವಿರ ರೂಪಾಯಿ ಬಡ್ಡಿ ಕೊಡ್ತಂದ್ರೆ ಎಷ್ಟು ಈಸಿಯಾಗಿ ನಂಬಿ ಬಿಡ್ತಾರೆ ಜನ. ಅದು ನಂಬಿ ನಿಮ್ಮ ಸ್ವಂತ ರೊಕ್ಕ ಇದಾವ, ನಿಮ್ಮಲ್ಲಿ ದುಡ್ಡಿದಾವ, ಆ ದುಡ್ಡು ಹೋದ್ರೆ ನಮಗೇನು ಫರ್ಕ್ ಬೀಳಲ್ಲ ಅಂತ ಅಂದರು. ಓಕೆ, ಅದು ಏನೋ ಮಾಡಿರಿ ಅವ್ರು ತಡ್. ಇಡೀ ರಾಯಚೂರಲ್ಲಿ ಎಲ್ಲರೂ ಎಷ್ಟೋ ಜನ ತಮ್ಮ ಮನೆ ಮಾರಿ ಎಲ್ಲ ಬ್ಯಾಂಕ್ಗಳಿಗೆ ಸಾಲ ತೊಗೊಂಡು ಅದ್ರಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರಂದರೆ ಇದು ಯಾವ ರೀತಿ ಅಡ್ರಿಸಿ, ಇದು ಎಷ್ಟರ ಮಟ್ಟಿಗೆ ಜನ ನೀವು ನಂಬ್ತೀರಿ ಅಂತ. ಸಾಮಾನ್ಯ ಜ್ಞಾನ, ಅದು ಸಾಮಾನ್ಯ ಜ್ಞಾನ. ಓದ್ದವ್ರು ಕೂಡ ಅದರಲ್ಲಿ ಬಹಳಷ್ಟು ಜನ ಹಾಕ್ಯಾರ. ದುಡ್ಡು ಮಾಡಬೇಕು ಆಸೆ ಅಲ್ಲದು, ಅತಿ ಆಸೆ. ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಆಸೆ ಪಡ್ತಾನಂದ್ರೆ ಇದೊಂದು ಎಕ್ಸಾಂಪಲ್. ಇದರಿಂದ ಬರೇ ದುಡ್ಡು ಹಾಕಿದವ್ರಿಗೆ ಎಫೆಕ್ಟಿವ್ ಅಲ್ಲ, ಇಲ್ಲಿ ಎಲ್ಲ ಬಿಸ್ನೆಸ್ಸಿಗೆ ಎಫೆಕ್ಟಿವ್ ಇದು. ಪ್ರತಿಯೊಂದು ಬಿಸ್ನೆಸ್. ಯಾಕಂದ್ರೆ ಜನರ ಕಡೆ ದುಡ್ಡಿದ್ರೇ ಆ ಬಿಸ್ನೆಸ್ ಟರ್ನ್ ಓವರ್ನ ಆಗ್ತದೆ. ಆ ದುಡ್ಡು ರಾಯಚೂರಲ್ಲಿದ್ರೇ ಟರ್ನ್ ಓವರ್ನ ಆಗ್ತದೆ. ಈಗ ಸುಮಾರು 1000 ಕೋಟಿ ಅಂತಾರೆ, 8000 ಕೋಟಿ ಅಂತಾರೆ, ಏನೇನೋ ಅಂತಾರೆ. ಈಗ ಇಡೀ ಆ 8000 ಕೋಟಿ ಅಥವಾ ಅಮೌಂಟು ರಾಯಚೂರಲ್ಲಿದ್ದರೆ ರಾಯಚೂರಾಗ ಎಲ್ಲ ಕಡೆ ಟರ್ನ್ ಓವರ್ನ ಆಗ್ತದೆ. ಅದು ರಾಯಚೂರಲ್ಲಿಲ್ಲ. ಅದರಲ್ಲಿ ಅವ್ರು ಹಂಚಿದ್ರು ಕೂಡ ಒಂದು 2-3 ಸಾವಿರ ಕೋಟಿ ಅಥವಾ 3 ಸಾವಿರ ಕೋಟಿ, ಮಿಕ್ಕಿದ್ದು 5,000 ಕೋಟಿ ರಾಯಚೂರು ಬಿಟ್ಟು ಹೊರಗಡೆ ಎಲ್ಲೋ ಒಂದು ಕಡೆ ಹೋಗಿ ಇದಾಗ್ಬಿಟ್ಟದು. ಹಂಗಂದ್ರೆ ಮತ್ತು ರಾಯಚೂರಲ್ಲಿ ಪ್ರತಿಯೊಂದು ವ್ಯವಹಾರಕ್ಕೆ ಎಫೆಕ್ಟಿವ್ ಆಗೇ ಆಗ್ತದೆ ಇದರಲ್ಲಿಂದ. ಈ ಜನರ ಕಡೆ ದುಡ್ಡರಲ್ಲಿ ಈಗ ಎಲ್ಲೋ ಒಂದು ಕಡೆ ನಾನು ಸಾಲ ಮಾಡಿರ್ತೀನಿ. ಸಾಲ ಮಾಡಿ ನಾನು 10 ಕಡೆ ಸಾಲ ಮಾಡಿ ನಾನು ದುಡಿದಿರೋದೇ ಇಷ್ಟು. ನಾನು 10 ಕಡೆ ಉಣ್ಣೋದಿರಲಿ, ಅದು ಬಡ್ಡಿ ಕಟ್ಟೋಕ್ಕೆ ಸತ್ತು ಹೋಗ್ತಾನೆ, ಇಲ್ಲಾಂದರೆ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತಾನೆ. ಇದು ಪರಿಸ್ಥಿತಿ. ನನಗೆ ಯಾರೋ ಒಬ್ಬರು ಬರ್ತಾರೆ, ಬಂದು ಹೋಟ್ಲಿಗೆ ಬಂದು ಕುಂದಿರ್ತಾರೆ. ಕೆತ್ತನ ಮೆಂಬರ್ ಹೇ, ಎಷ್ಟಿದಾರ ಕೆಲಸ ಮಾಡೋರು? ಒಂದು 40 ಜನ ಇದ್ದಾರೆ. ಎಷ್ಟು ಉಳಿತೈತಿ? ಏನೋ ಒಂದು 4 ಲಕ್ಷ ರೂಪಾಯಿ ಉಳಿತೈತ್ರಿ. ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಿ ಬೈ? ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಿ? ಆರಾಮ ಒಂದು 20 ಲಕ್ಷ ನಿಮ್ಗೆ ಹೆಂಗಿದ್ರು ಬ್ಯಾಂಕ್ ಲೋನ್ ಕೊಡ್ತದೆ. 20 ಅಥವಾ 30 ಲಕ್ಷ ತೊಗೊಂಬಿಡ್ರಿ. ಲೋನ್ ತಗೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ರಿ. 3,60,000 ರೂಪಾಯಿ ಪರ್ ಮಂತ್ ಬರುತ್ತೆ ಬಡ್ಡಿ. 3,60,000 ರೂಪಾಯಿ ಬರ್ತವೆ ಬೈ. ಇಷ್ಟೆಲ್ಲ ಟೆನ್ಷನ್ ಹಾಕಿದ್ದೆಲ್ಲ ಯಾಕೆ? ಆರಾಮ್ ಮನೆಗೆ ಹೆಂಡತಿ ಮಕ್ಕಳು ಕರ್ಕೊಂಡು ಟ್ರಿಪ್ ಹೊಡ್ಕೊಂತ ಆರಾಮಿದ್ದು ಬಿಡ್ರಿ. ಇವೆಲ್ಲ ದುಡ್ಯದು ಯಾಕೆ? ಆರಾಮಿದ್ದು ಬಿಡ್ರಿ ಅಂತಾರೆ. ನಾನು ಅದಕ್ಕೆ ನೋಡ್ರಿ, ಅವ್ರು 3,60,000 ರೂಪಾಯಿ ಕೊಡ್ತಾರೆ. ಹೆಂಗೆ ಕೊಡ್ತಾರೆ ಅವ್ರ ರೊಕ್ಕ? ಇಲ್ಲ ಭಯ್ಯ, ಇಲ್ಲೆಲ್ಲ ಸೈಡಿಗೆಲ್ಲ ಜಾಗ ತೊಗೊತಾರೆ. ಜಾಗ ತೊಗೊಂಡು ನಿಮ್ಮ ಹೆಸರು ಬಾಂಡ್ ಕೊಡ್ತಾರೆ, ಮತ್ತು ಆ ರೊಕ್ಕ ಡಬಲ್. ಜಾಗ ತೊಗೊಂಡು ಗಟ್ಟೆ ಡಬಲ್ ಆಗಿಬಿಡ್ತೇನೆ ರೊಕ್ಕ. ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ಇಂಟರ್ನ್ಯಾಷನಲ್ ಬ್ಯಾಂಕ್ಗಳೇ 10.5 1 ಲಕ್ಷಕ್ಕೆ.
ಯಾವನೋ ಒಬ್ಬನು ಬಂದು ರೊಕ್ಕಾಸ್ಕೊಂಡು ನಾನು 12,000 ರೂಪಾಯಿ ಬಡ್ಡಿ ಕೊಡ್ತಾನೆ ನನ್ನ ಕಿವಿಯಾಗ ಊಟ್ಕೊಂಡೆ ದಿನನಿತ್ಯ ಮಾರ್ಕೆಟಿಂಗ್ ನೋಡ್ತೀನಿ. ಅದಕ್ಕೆ ಇವರಲ್ಲ ನಿನ್ನೂ ಒಬ್ಬರು ಬರ್ತಾರೆ ಇದ್ರಂಗೆ ಮೋಸ ಮಾಡೋರು. ಬಟ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದು ತಿಳ್ಕೊಂಡಿರ್ಬೇಕು. ದುಡ್ಡು ಯಾರಿಗೂ ಹಂಗೆ ಬರೋಲ್ಲ. ಒಂದು ರೂಪಾಯಿನೂ ಅದಕ್ಕೆ ಶ್ರಮ ಪಡಬೇಕು. ಈಗ ಎಷ್ಟೋ ಕಷ್ಟಪಟ್ಟಿರೋ ರೊಕ್ಕ, ಎಷ್ಟು ಸಾಲ ಮಾಡಿರೋ ರೊಕ್ಕ ತೊಗೊಂಡು ಗೋಯಿಂದ. ಅದಕ್ಕೆ ಮುಂದಾದರೂ ಕೂಡ ಇದು ಮರ್ತು ಬಿಡ್ರಿ, ಇದು ದುಡ್ಡು ಬರ್ತಾನದು ಕನಸಿನ ಮಾತು. ದುಡ್ಡು ಬರ್ತಾನದು. ಮುಂದಾದರೂ ಕೂಡ ದಯವಿಟ್ಟು ಇಂಥದಕ್ಕೆ ಯಾವುದಕ್ಕೆ ಅವಕಾಶ ಕೊಡಲಾರ್ದು ಪ್ರತಿಯೊಂದು ವಿಚಾರ ಮಾಡಿರಿ. ನೀವು ಮಾರ್ಕೆಟಿಂಗ್ ಏನಿದೆ ನೀವು ಮಾರ್ಕೆಟಿಂಗ್ ಮಾಡೋಕ್ಕೆ ಸಾಕಾದಷ್ಟು ಇದಾವೆ. ಮ್ಯೂಚುವಲ್ ಫಂಡ್ಸು ಕೆಲವೊಂದು LIC ಡಿಪಾರ್ಟ್ಮೆಂಟ್ನಾಗಿದ್ದಾವೆ, ಬ್ಯಾಂಕ್ನಲ್ಲಿದ್ದಾವೆ. ಅದ್ರ ಕಡೆ ಗಮನ ಕೊಡ್ರಿ. ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಬರ್ಬೋದು, ಬಟ್ ಸೇಫ್ ಝೋನ್. ಏನೋ ಒಂದೆರಡು ಮಾತು ಹೇಳ್ಬೇಕು ಅನ್ಸುತ್ತೆ. ಈ ರಾಯಚೂರು ಈಗ ಸುಮಾರು 10-15 ವರ್ಷ ಬ್ಯಾಕ್ ಇದನ್ನು ಸುಧಾರಿಸ್ಕೊಳಕ್ಕೆ ಏನೇನಾಗುತ್ತೋ ಏನೇನಿಲ್ಲ ಭಾಳ ಕಷ್ಟಪಡ್ಬೇಕಾಗ್ತದೆ. ಬಟ್ ನಿನ್ನ ಮುಂದೆ ಇದು ಇಲ್ಲಿಗೆ ಎಂಡಲ್ಲ. ಇದರಿಂದ ಸಾವು ನೋವುಗಳು, ಭಯಂಕರ ಸಾವು ನೋವುಗಳು ಆಗ್ತದೆ. ಅದನ್ನೆಲ್ಲರೂ ನಾವು ನೋಡ್ತೀವಿ, ನೀವು ನೋಡ್ತೀರಿ. ನಮಸ್ಕಾರ. ನೆಕ್ಸ್ಟ್ ಆದರೂ ಕೂಡ ಇಂಥದಕ್ಕೆ ಅವಕಾಶ ಕೊಡಬೇಡ್ರಿ. ನಮಸ್ತೆ.